ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ಪ್ರೀವಿಯಸ್ ನಲ್ಲಿ ಒಂದೆರಡು ಪೇಪರ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ಯಾವ್ದಾದ್ರು ಒಂದು ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಒಂದಷ್ಟು ಜಗಳ ಕಾಮನ್ನಲ್ಲವೇ, ಕಾಂಪ್ರೋ ಮಾಡಿ ಮಕ್ಕಳಿಗೂ ಒಬ್ಬರಲ್ಲಿ ಬಲವಿದೆ, ಸೋಷಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು, ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರಲಾಕು. Wish you all the best in your future life and we remember you for all our ಈ ಒಂದು ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಹೌದಾ. ನಮ್ಮ ಒಂದು ಪುಟ್ಟ ಶಾಲೆ ಇದ್ದರೂ ಕೂಡ ನಾವು ಈ ನಮ್ಮ ಮಕ್ಕಳು ಯಾವ ರೀತಿಯಪ್ಪ ಅಂತಂದ್ರೆ, ನಮ್ಮ ಪುಟ್ಟ ಒಂದು ಶಾಲೆಯಲ್ಲಿ ನೀವು ಸ್ಟ್ರೆಂತ್ ಕೂಡ ನಮ್ಮಲ್ಲಿ ಪುಟ್ಟದಿರ್ಬೋದು, ಆದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಅದೇ ತರನಾಗಿ ಈ ಒಂದು 9ನೇ ಕ್ಲಾಸ್ ಅನಿವಾರ್ಯ ಕೂಡುವುದು ಸಹಜ, ಅದನ್ನು ಅನಿವಾರ್ಯ ಎಂದ ಹಾಗೆ ಇದು ನಿಮ್ಮ ಒಂದು ಒಳ್ಳೆಯ ಭವಿಷ್ಯಕ್ಕಿದೆ. ಇವಾಗ ನಮಗೆ ಪರ್ಮಿಷನ್ ಇದ್ರೆ ನಮಗೂ ಕೂಡ ಯಾರಿಗೆ ಈ ಒಂದು ಸಂಸ್ಥೆಗಳಿಗೂ ಆಗಿರ್ಬೋದು, ಈ ಒಂದು ಟೀಚರ್ಸ್ಗಾಗಿ ಯಾರಿಗೆ ಕ್ಲಾಸ್ ರೂಮಿನ ಬೆಂಚಲ್ಲಿ 4 ವರ್ಷದಲ್ಲಿ 5ನೇ ಕ್ಲಾಸ್ಗೆ ಬಂದಿರತಕ್ಕಂಥ ನಮ್ಮ ಮಕ್ಕಳು ಈ ಒಂದು 2 ವರ್ಷದಲ್ಲಿ ಹೆಂಗಪ್ಪ ಅಂತಂದ್ರೆ ನಮ್ಮ ಶಾಲೆ ನಮ್ಮ ಟೀಚರ್ ಆದ್ರೆ ನಮ್ಮಲ್ಲಿ ಈ ಒಂದು ಗುಣ ನಿಮಗೆ ಲೈಫ್ ಲಾಂಗ್ ಇರಲಿ. ತಂದೆ ತಾಯಿಗಾಗಿರ್ಬೋದು, ಗುರುವಿನವರಾಗಿರ್ಬೋದು, ನಮ್ಮ ಶಾಲೆ ಅಂತಕ್ಕಂಥ ಒಂದು ಒಳ್ಳೆಯ ಪರಿಸರವನ್ನು ಇಟ್ಕೊಳ್ಬೇಕು. ಈ ಎಲ್ಲ ಮಕ್ಕಳಿಗೆ ನಾವು ಒಂದು ಖುಷಿ, ನೀವು ಹೋಗಿ ಹಿಂದಿಯಲ್ಲಿ ಅಲ್ಲಿ ಹೆಂಗಪ್ಪ ಅಂತಂದ್ರೆ 10ನೇ ತರಗತಿಯಲ್ಲಿ ಕೂಡ ಒಳ್ಳೆಯ ರ್ಯಾಂಕ್ ತಗೊಂಡಿರ್ತಾರೆ. ನಾವು ನಮ್ಮ ಶಾಲೆ ಅಂತಲ್ಲ, ನಮ್ಮ ಮಕ್ಕಳು ಅಂತಕ್ಕಂಥ ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ಪ್ರೀವಿಯಸ್ ನಲ್ಲಿ ಒಂದೆರಡು ಪೇಪರ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಡೆ. ಸ್ಕೂಲಿಂದ ನೀವು ಯಾವಾಗಬೇಕಾದ್ರೆ ಬರ್ಬೋದು, ಹೋಗ್ಬೋದು. ಸ್ಕೂಲ್ ಇನ್ನು ಯಾವತ್ತೂ ಮರೆಯೋದಿಲ್ಲ. ಇವಾಗ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇಸ್ ಗೋಯಿಂಗ್
ಬ್ಯಾಚ್ ಔಟ್ ಆಗಿ ಇಲ್ಲಿಂದ ಫಸ್ಟ್ ಈ ಸ್ಕೂಲಿನ ಫಸ್ಟ್ ಬ್ಯಾಚ್ ಆಗಿ ಹೋಗ್ತಾ ಇದ್ದೀರಾ. ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ನಲ್ಲವೇ ಮಾಡಿ ಮತ್ತರಿಗೂ ಒಗ್ಗಟ್ಟಲ್ಲಿ ಬಲವಿದೆ ಸೋಷಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು ಕಾಲೇಜ್ ಲೈಫು ನಮಗೆಲ್ಲಿ ಸಾಕು ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು